ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬೇಸಿಗೆ ರಜಾ ಬಂತ ಅಂದರೆ ಮನೇಲಿ ಮಕ್ಕಳನ್ನ ತಡೆಯೋದು ತುಂಬಾ ಕಷ್ಟವಾಗಿದೆ. ಮಕ್ಕಳಿಗೆಲ್ಲ ಯಾವಾಗಪ್ಪ ಸ್ಕೂಲ್ ಶುರುವಾಗುತ್ತೆ ಅಂತ ಕಾಯೋ ಅಂಥ ಪರಿಸ್ಥಿತಿ ಆಗಿದೆ. ನಿಮ್ಮ ಮನೆಯಲ್ಲೆಲ್ಲ ಹೇಗಾಗಿದೆ? ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಹೇಳಿದ ಮಾತನ್ನ ಕೇಳ್ತಾರಾ? ಮನೇಲಿತ್ತ ಅಂತ ಅಂದರೆ ಏನಾದರೂ ಒಂದು ನಾವು ಸ್ನ್ಯಾಕ್ಸ್ ಮಾಡಲೇಬೇಕು. ಹೀಗಿರುವಾಗ ಸ್ನ್ಯಾಕ್ಸ್ ಜೊತೆ ಸ್ವಲ್ಪ ಕುರುಕುಲನ ಮಾಡಿ ಇಟ್ಕೊಂಡ್ರೆ ನಮಗೂ ಸ್ವಲ್ಪ ಕೆಲವೊಂದು ದಿನದಲ್ಲಿ ಸಹಾಯ ಆಗುತ್ತೆ. ಪ್ರತಿದಿನ ನಾವು ಸ್ನ್ಯಾಕ್ಸ್ ಮಾಡುವಂತಹ ತಾಯಂದ್ರಿಗೆ ಕೆಲವೊಂದು ದಿನ ರೆಸ್ಟ್ ಸಿಕ್ಕಿದ್ರೆ ಅದೇ ಸ್ವಲ್ಪ ಖುಷಿ ಅಲ್ವಾ? ಹೀಗಿರಬೇಕಾದ್ರೆ ಮಕ್ಕಳಿಗೆ ಹಾಲಿನ ಜೊತೆ, ದೊಡ್ಡವರು ಕಾಫಿ ಟೀ ಜೊತೆ ಸವಿಬೋದಾದಂತಹ ಅವಲಕ್ಕಿ ಚೂಡವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕಾಯಬೇಕು, ಅಲ್ಲಿ ತನಕ ಕಾಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಕಾಯಿಸ್ಕೊಂಡು ನಂತರ ವಿಡಿಯೋದಲ್ಲಿ ಕಾಣಿಸ್ತಿರುವಂತಹ ಈ ಎಣ್ಣೆಯನ್ನು ತೆಗಿಲಿರ್ತೀವಲ್ಲ ಅದನ್ನು ಇಟ್ಕೊಂಡು ಅದ್ರ ಒಳಗಡೆ ನಾವು ಅವಲಕ್ಕಿಯನ್ನು ಹಾಕಬೇಕು. ಆವಾಗ ಎಣ್ಣೆಯಲ್ಲಿ ಅದು ಹೀರ್ಕೊಳ್ಳೋದಿಲ್ಲ. ಇಲ್ಲ ಅಂದರೆ ಫುಲ್ ಎಣ್ಣೆ ಥರ ಆಗೋಗುತ್ತೆ, ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಎಣ್ಣೆಯಲ್ಲಿ ಕರೆದಿರುವಂತಹ ಅವಲಕ್ಕಿಯನ್ನೆಲ್ಲ ಒಂದು ಬೇಸನ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಒಗ್ಗರಣೆಯ ತವವನ್ನು ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಕಾದ ನಂತರ ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆದ ನಂತರ ಗೋಡಂಬಿ, ಹುರ್ಗಡ್ಲೆ ಇವೆಲ್ಲವನ್ನು ಹಾಕಿ ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಕೆಂಪು ಮೆಣಸಿನ್ಕಾಯನ್ನು ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಸಾರಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ 1 ಚಮಚನೋ 2 ಚಮಚನೋ ಹಾಕ್ಕೊಳ್ಬೋದು. ನಂತರ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು 1 ಚಮಚದಷ್ಟು ಸಕ್ಕರೆ ಇವೆಲ್ಲವನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಇವೆಲ್ಲವೂ ಎಣ್ಣೆಯೊಂದಿಗೆ ಮಿಕ್ಸ್ ಹಾಕಬೇಕು. ನೀವು ಯಾವ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು. ಸಾರಿನ ಪುಡಿ, ಬಿಸಿಬೇಳೆಬಾತ್ ಪುಡಿ, ವಾಂಗಿಬಾತ್ ಪುಡಿ, ನಿಮ್ಗೆ ಯಾವುದು ಲಭ್ಯನೋ ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಸಾರಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ತಯಾರಾದ ಒಗ್ಗರಣೆಯನ್ನು ನಾವು ಮೊದಲೇ ಅವಲಕ್ಕಿ ಹುರ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಚೂಡವನ್ನು ಮಾಡುವಾಗ ಎಣ್ಣೆಯನ್ನು ಹೀರ್ಕೊಳ್ದೆ ಹೇಗೆ ತೆಗೆಯೋದು, ಹೇಗೆ ಮಾಡೋದು ಅನ್ನೋದು ಗೊತ್ತಾಗ್ದೇನೆ ನಾನು ಮೊದಲೆಲ್ಲ ತುಂಬಾ ಕಷ್ಟಪಟ್ಟಿದ್ದೀನಿ. ಈ ರೀತಿ ಕಷ್ಟ ನಿಮ್ಗಳಿಗೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮೂಲಕ ಅವಲಕ್ಕಿ ಚೂಡವನ್ನು ಹೇಗೆ ಮಾಡೋದು ಅಂತ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿದ್ದಾಗಿದೆ. ನೋಡಿ, ಈಗ ತಯಾರಾಗಿದೆ. ಇದನ್ನು ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿಟ್ಕೊಳ್ಬೋದು. ನೀವು ಯಾವಾಗ ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ಈ ಸ್ನ್ಯಾಕ್ಸು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟ ಆಗುತ್ತೆ. ಹಾಗೆ ಯಾರು ಸಡನ್ ಆಗಿ ಮನೆಗೆ ಗೆಸ್ಟ್ ಬಂದಾಗೂ ಕೂಡ ಇರ್ಬೋದು. ಇವತ್ತಿನ ಸಂಜೆಯ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.